ಸರ್ ನಾವು ಈ ಹಿಂದಿನ ಡೆವಲಪ್ಮೆಂಟನ್ನು ನೋಡಿದಾಗ ಅಮೆರಿಕಾ 48 ಅವರ್ಸು 24 ಅವರ್ಸು ಅಂತ ಹೇಳಿದ್ರು ಕೂಡ ಇಸ್ರೇಲ್ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಲೆಬನಾನನ್ನು ಸೇರಿಸ್ಕೊಂಡು ಅಥವಾ ಲೆಬನಾನನ್ನು ಬಿಡಬೇಕು ಈ ವಿರಾಮದ ವಿಚಾರಕ್ಕೆ ಅಂತ. ಬಟ್ ಇಸ್ರೇಲ್ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನೇ ಮಾಡ್ತೀವಿ ಅಂತ. ಸೊ ಈ ಕನ್ಫ್ಯೂಷನ್ಸ್ ಹಾಗೆ ಮುಂದುವರಿಯೋದ್ರಿಂದ ಹೆಂಗೆ ಬಗೆಹರಿಸ್ಕೊಳ್ಬೋದು, ಇವತ್ತು ಮಾತುಕತೆಗಾದ್ರೂ ಹೆಂಗೆ ಮಾಡ್ಬೋದು ಅನ್ನೋದೇ ಪ್ರಶ್ನೆ ಸರ್. ಇರಾನ್ 10 ಪಾಯಿಂಟ್ಸ್ ಏನಿತ್ತು, ಆ 10 ಪಾಯಿಂಟ್ಸ್ ಅಲ್ಲಿ ಒನ್ ಆಫ್ ದ ಪಾಯಿಂಟ್ಸ್ ಅವರ ಒಂದು ಇದೇನಿದೆ ಅಲೈಸ್ ಯಾರ್ಯಾರು ಇದ್ದಾರೆ ಆ ಎಲ್ಲಾ ಅಲೈಸ್ ಮೇಲೆ ಅಟ್ಯಾಕ್ ನಿಲ್ಲಿಸಬೇಕು ಅನ್ನೋದು ಅವರ ಒಂದು ಕಂಡೀಷನ್. ಆದ್ರೆ ನಾವದನ್ನ ನಿಲ್ಸಲ್ಲ, ಹೇಗಾದ್ರೂ ಮಾಡಿ ಲೆಬನನ್ನ ಈ ಒಂದು 10 ಕಂಡೀಷನ್ ಇಂದ ದೂರ ಇಡ್ಬೇಕು. ಈ ಸೀಸ್ ಫೈರ್ ಏನಾದ್ರು ಆಯ್ತು ಅಂತ ಹೇಳಿ, ಇನ್ನು ಸೀಸ್ ಫೈರ್ ಆಗಿಲ್ಲ, ಲೆಟ್ ಮಿ ಟೆಲ್ ಯು, ಇದು ನಿಂತಿದೆ ಅಷ್ಟೇನೆ, ಜಸ್ಟ್ ಎ ಪಾಸ್. ಸೀಸ್ ಫೈರ್ ಇನ್ನು ಡಿಕ್ಲೇರ್ ಆಗಿಲ್ಲ, ಆಯ್ತಾ. ಈ ಒಂದು ಮಾತುಕತೆಗೋಸ್ಕರ ಒಂದು ಪಾಸ್ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲಾರು. ಸೊ ಈ ಒಂದು 10 ಕಂಡೀಷನ್ ಏನಿದೆ ಇರಾನ್ದು, ಅಂದ್ರೆ ಅವರ ಅಲೈಸ್ ಯಾರ್ಯಾರಿದ್ದಾರೆ, ಲೈಕ್ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಹೆಜ್ಬುಲ್ಲಾ, ಹಮಾಸ್, ಇವರೆಲ್ಲ ಯಾರ್ಯಾರಿದ್ದಾರೆ, ಹೌತೀಸ್, ಇವ್ರ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಬಾರ್ದು, ಅದನ್ನ ದೂರ ಇಡಿಸ್ಬೇಕು ಅನ್ನೋದು ಒಂದು ಏನೋ ಪಾಯಿಂಟ್. ಅದು ಇಸ್ರೇಲ್ ಅವ್ರನ್ನ ಈ ಕಂಡೀಷನ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿಸಬಾರ್ದು ಅನ್ನೋದು ಅವರು ಖಂಡಿತ ಅದು ಪ್ರಯತ್ನ ಪಡ್ತಾರೆ, ಪ್ರಯತ್ನ ಮಾಡ್ತಿದೆ ಇಸ್ರೇಲ್ ಬಂದ್ಬಿಟ್ಟು, ಆಯ್ತಾ. ಅಂಡ್ ಇವರು ಒಂದು ಶಾಂತಿ ಒಪ್ಪಂದ ಆದ್ರೂ ಕೂಡ ಐ ಡೋಂಟ್ ಥಿಂಕ್ ಇಸ್ರೇಲ್ ನಿಲ್ಸುತ್ತೆ ಅಟ್ಯಾಕ್ ನ ಅಂತ ಹೇಳ್ಬೋದು. ಯಾಕಂದ್ರೆ ಆಸ್ ವಿ ಸ್ಪೀಕ್ ಆಲ್ರೆಡಿ ಈಗ ಕೂಡ ಅಲ್ಲಿ ನಡೀತಾನೆ ಇದೆ. ನಿನ್ನೆ ಕೂಡ ಅವರು ಇದು ಏನ್ ಹೇಳಿದ್ದಾರೆ, ಲೆಬನನ್ ಇಂದ ಬಂದ್ರೆ 13 ಜನ ಫೈಟರ್ಸ್ ನ ಸಾಯಿಸಿದೆ ಇದು ಬಂದು, ಯಾವುದು ಇಸ್ರೇಲ್ ಬಂದು ನಿನ್ನೆ ಏರ್ ಅಟ್ಯಾಕ್ ಅಲ್ಲಿ. ಅಂಡ್ ಗ್ರೌಂಡ್ ಇನ್ವೇಷನ್ ಕೂಡ ನಡೀತಿದೆ ಅಲ್ಲಿ. ಸೊ ಇದು ಕನ್ಫ್ಯೂಷನ್ ಅನ್ನೋದಕ್ಕಿಂತ ಏನೋ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆಸ್ ಫಾರ್ as ಇಸ್ರೇಲ್ ಇಸ್ ಕನ್ಸರ್ನ್, ಅದು ನಡೀತಾ ಇದೆ ಅಷ್ಟೇನೆ. ಕನ್ಫ್ಯೂಷನ್ ಇಲ್ಲ, ಮತ್ತೆ ಅವ್ರು ನಿಲ್ಸೋದು ಇಲ್ಲ. ಅವರು ಇವ್ರನ್ನಂತೂ ಬಿಡಲ್ಲ. ಅವರು ಯಾರ ಲೆಬನನ್ ಅಲ್ಲಿ ಯಾರ್ಯಾರು ಇದ್ ಮಾಡ್ತಾ ಇದಾರೆ, ಹೆಜ್ಬುಲ್ಲಾ ಇದೆಲ್ಲ, ಆ ಒಂದು ಆರ್ಗನೈಸೇಷನ್ ಮುಗಿಸೋರ್ಗುನು ಅವ್ರು ಬಿಡಲ್ಲ. ಅದು ದಟ್ ಈಸ್ ಫಾರ್ ಶ್ಯೂರ್. ಸರ್, ಈಗ ನಮ್ಮಲ್ಲಿ ನಾವು ಏನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು, ಅದು ಬೇರೆ ಬೇರೆ ದೇಶಗಳು ಕೂಡ ಅಕಸ್ಮಾತ್ ಇವತ್ತು ವರ್ಕೌಟ್ ಆಗಿಲ್ಲ ಮಾತುಕತೆ, ಯಾಕಂದರೆ ಈಗಾಗಲೇ ಇರಾನ್ ಹೇಳಿರೋದೇನು, ನೀವು ಒಪ್ಪಂದ ಅಂತಂದರೆ ಒಪ್ಪಂದ ಅಂತ ಹೇಳಿ, ಇಲ್ಲ ಯುದ್ಧ ಅಂತಂದರೆ ಯುದ್ಧ ಅಂತಲೇ ಹೇಳ್ಬಿಡಿ, ಸುಮ್ಮನೆ ಇದೆಲ್ಲ ಬೇಡ ಅಂತ. ಅಕಸ್ಮಾತ್ ಇದು ಸರಿ ಹೋಗಿಲ್ಲ ಮಾತುಕತೆ ಅಂತ ಅಂದರೆ ಮತ್ತೆ ಯುದ್ಧದ ವಾತಾವರಣ ಮತ್ತಷ್ಟು ತೀವ್ರ ಪರಿಸ್ಥಿತಿ ಅಂತ ಬಂದಾಗ ನಮ್ಗಳ ಪರಿಸ್ಥಿತಿ ಏನು, ಅಂದರೆ ನಮಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅಂತ ಅದ್ರ ಬಗ್ಗೆ ಗಮನ ಹರಿಸೋದಾದ್ರೆ? ಎಫೆಕ್ಟ್ ಅಂತೂ ತುಂಬಾ ಕೆಟ್ಟದಾಗಿರತ್ತೆ ಇದು ಇನ್ನೊಂದು ನೋಡಿ. ಯಾಕಂದ್ರೆ ಒಂದು ತಿಂಗಳಲ್ಲಿ ಏನಾಗಿದೆ ಅಂತ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಹೌದಲ್ವಾ. ಅದು ಏನು ಬರೀ ಇವು ಮೂರೇ, ಬೇರೆ ಯಾವ ಒಂದು ಕಂಟ್ರಿನೂ ಇನ್ವಾಲ್ವ್ ಆಗಿಲ್ಲ ಇದ್ರಲ್ಲಿ. ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್ ಮಧ್ಯದಲ್ಲೇನೆ ಇಷ್ಟೊಂದು ನಡೀತಾ ಇದೆ, ಹೌದಲ್ವಾ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ನೆಕ್ಸ್ಟ್ ಈಗ ಇದೇನಾದ್ರೂ ತುಂಬಾ ಮುಂದುವರಿತು ಅಂದ್ರೆ ತುಂಬಾ ಬೇರೆ ಬೇರೆ ಕಂಟ್ರೀಸ್ ಬಂದು ಆಡ್ ಆಗ್ತವೆ ಇದಕ್ಕೆ. ಅದು ಆಡ್ ಆದಾಗ ಕಂಡೀಷನ್ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಷ್ಟು ಈಸಿ ಅಲ್ಲ ಅಮೆರಿಕ ತಗೊಳ್ಳೋದು. ಅದು ಅಷ್ಟು ಈಸಿಯಾಗಿದ್ರೆ ಅವ್ರು ಇಷ್ಟೊತ್ತಿಗೆ ತಗೊಂಡ್ಬಿಟ್ಟಿರೋರು, ಅವ್ರೇನು ಮಾಡಕ್ ಆಗ್ಲಿಲ್ಲ ಅಲ್ಲಿ. ಆ ಒಂದು ಕಾರಣಕ್ಕೇನೆ ನಾನು ಸಿವಿಲೈಸೇಷನ್ಸ್ ನ ಅಳಿಸ್ಬಿಡ್ತೀನಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಇನ್ 2 hours ಇದೆ ಆ ಒಂದು ಡೆಡ್ ಲೈನ್ಗೆ ಅಂದಾಗ ಶಾಂತಿ ಪ್ರಸ್ತಾಪ ತಾನೇ ಕಳಿಸ್ದ ಥ್ರೂ ಪಾಕಿಸ್ತಾನ್, ಹೌದಲ್ವಾ. ಸೊ ಪರಿಸ್ಥಿತಿ ಹೀಗಿರುವಾಗ ಕಂಡೀಷನ್ಸ್ ಏನಿದೆ ಅದು ತುಂಬಾ ಇನ್ನು ಡಾರ್ಕ್ ಆಗಿರತ್ತೆ, ಇದು ತುಂಬಾ ಕಷ್ಟಕರವಾಗಿರುತ್ತೆ ಅವೆಲ್ಲಾನು. ಆಯಿಲ್ ಕ್ರೈಸಿಸ್, ಫುಡ್ ಕ್ರೈಸಿಸ್, ಇದೆಲ್ಲಾನು ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಹೀಗಿರೋದ್ರಿಂದ ವಿ ಮಸ್ಟ್ ಬ್ರೇಸ್ ಫಾರ್ ಇಂಪ್ಯಾಕ್ಟ್. ತುಂಬಾ ಒಂದು ಕೆಟ್ಟ ದಿನಗಳು ಮುಂದೆ ಇರುತ್ತೆ ಅಕಸ್ಮಾತ್ ಇದೇನಾದ್ರೂ ಫೇಲ್ ಆಯ್ತು ಅಂತ ಹೇಳಿದ್ರೆ. ಅಂಡ್ ಇನ್ ಆಲ್ ಪ್ರಾಬಬಿಲಿಟೀಸ್ ಲೆಟ್ ಮಿ ಟೆಲ್ ಯು, ಎಲ್ಲಾರು ಸೇರಿ ಒಂದು ಇದಕ್ಕೆ ಬಂದ್ಬಿಡ್ತಾರೆ ಕನ್ಕ್ಲೂಷನ್ಗೆ, ಇವತ್ತೇ ಆಗ್ಬಿಡುತ್ತೆ ಅಂತ ಯಾರು ಹೋಪ್ಸ್ ಇಟ್ಕೊಳ್ಳೇಬಾರ್ದು. ಅದು ಆಗಲ್ಲ ಅದು, ಯಾಕಂದ್ರೆ ಕಂಡೀಷನ್ಸ್ ಆ ರೀತಿ ಇದೆ. ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇವ್ರು ಸಸ್ಪೆಂಡ್ ಮಾಡಲ್ಲ, ಮತ್ತೆ ಹೆಜ್ಬುಲ್ಲಾ ಮತ್ತೆ ಇದನ್ನ ಲೆಬನನ್ ಅವರು ಸೆಪರೇಟ್ ಆಗಕ್ ಬಿಡಲ್ಲ ಇಸ್ರೇಲ್ ಇದರಲ್ಲಿ. ಯಾಕಂದ್ರೆ ಟ್ರೈಪಾರ್ಟೇಟ್ ಒಂದು ಇದಿದೆ ಇದರಲ್ಲಿ, ಏನು ಇನ್ವಾಲ್ವ್ಮೆಂಟ್ ಇದೆ, 3 ಪಾರ್ಟೀಸ್ ಇನ್ವಾಲ್ವ್ ಆಗಿವೆ. ಸೊ ದಟ್ ಈಸ್ ದ ಕಂಡೀಷನ್. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಆಯಿಲ್, ಗ್ಯಾಸ್, ಸ್ಟೇಟ್ ಆಫ್ ಹಾರ್ಮುಜ್ ಇಂದ ಏನೇನ್ ಬರಬೇಕು, ಯಾಕಂದ್ರೆ ನಮ್ಮ ಡಿಪೆಂಡೆನ್ಸಿ ತುಂಬಾ ಇದೆ. ನಾವ್ ಎಷ್ಟೇ ಡೈವರ್ಸಿಫೈ ಮಾಡಿದ್ರು ಬೇರೆ ಕಂಟ್ರೀಸ್ ಇಂದ ತರಿಸ್ಕೊಳಕ್ಕೆ ಇಟ್ ಟೇಕ್ ಟೈಮ್. ಇದೆಲ್ಲ ಇಂತ ಒಂದು ದೊಡ್ಡ ಆಘಾತನ ತಡ್ಕೊಳಕ್ಕೆ ಮತ್ತೆ ಅದನ್ನೆಲ್ಲ ಈಕ್ವಲೈಸ್ ಮಾಡಕ್ಕೆ, ಏನು ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲ ಈಕ್ವಲೈಸ್ ಮಾಡಕ್ಕೆ ಟೈಮ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಟಿವಿ5 ಜೊತೆಗೆ ಮಾತನಾಡಿದ್ದಕ್ಕೆ.